ಮಜಬಾ ಮಜ ಭಾರತ. ಲೋ ಕೃಷ್ಣ ನಿಲ್ಲು, ಎಲ್ಲೋಡತ್ತೀಯಾ? ಯಾಕೆ? ಲೋ ಕೃಷ್ಣ, ದೊಡ್ಡ ಸಮಸ್ಯೆ ಆಗಿದೆ ಕಣೋ. ಏನಾಯ್ತಕ್ಕ? ನಾಳೆ ಬೆಳಿಗ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಣೋ. ಅದು ದೊಡ್ಡ ಸಮಸ್ಯೆನಾ? ಈಗ ಉದ್ದಿನ ಬೆಳೆ ಇದೆಯಾ? ಯಾಕೆ? ದೋಸೆ ಇಲ್ಲದ್ರೆ ಇಡ್ಲಿ ಮಾಡಿದ್ರೆ ಆಯ್ತು. ಏಯ್, ನಾಳೆ ಬೆಳಿಗ್ಗೆ ತಿಂಡಿಗಲ್ವಾ? ಇದು ತಿಂಡಿ ವಿಷಯ ಅಲ್ಲ. ಮತ್ತೆ ವಿಷಯ ಗೊತ್ತಿಲ್ವಾ? ಏನಾಯ್ತಕ್ಕ? ನಾಳೆ ನಮ್ದು ಮಹಿಳಾ ಮಂಡಳಿಯ ಕಟ್ಟಡ ಇದೆಯಲ್ಲ, ಅದ್ರ ಉದ್ಘಾಟನೆ ಕಣೋ. ಮಹಿಳಾ ಸಂಘದ ಅಧ್ಯಕ್ಷ ಯಾರು ಹೇಳು? ಯಾರು? ನಾನು. ಯಾಕೆ? ಅದ್ರ ಒಟ್ಟಿಗೆ ನನ್ಗೆ ನಾಳೆ ಭಾಷಣ ಮಾಡ್ಲಿಕ್ಕೆ ಹೇಳಿದಾರಲ್ಲ. ಭಾಷಣ? ಅದೇ ಮಾತಾಡ್ತಾರಲ್ಲ ವೇದಿಕೆಯಲ್ಲಿ, ಭಾಷಣ. ಅದೇ ಅದನ್ನು ಮಾಡಕ್ ಹೇಳಿದ್ದಾರೆ. ಅದಕ್ಕೆ ಯಾಕೆ ಚಿಂತೆ? ನಂಗೆ ಗೊತ್ತಿಲ್ಲ ಕಣ ಭಾಷಣ ಮಾಡಕ್ಕೆ. ಈಗ ನೋಡಿ, ಯಾರು ಭಾಷಣ ಗೊತ್ತಿದ್ದು ಮಾಡೋದಲ್ಲ, ಒಂದ ಕಲ್ತು ಮಾಡೋದು. ಇಲ್ಲ ಯಾರಾದ್ರೂ ಬರ್ತು ಕೊಟ್ಟದನ್ನ ಹೇಳುದಲ್ಲಿ ಅಷ್ಟೇ. ಹೌದಾ? ಮತ್ತೇನ್ ದೊಡ್ಡ ದೊಡ್ಡ ಮುಖ್ಯಮಂತ್ರಿ, ಈಗ ಮಂತ್ರಿಗಳಿದ್ದಾರಲ್ಲ, ಸಚಿವರೆಲ್ಲ, ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಹೇಗೆ? ಯಾರೋ ಬರೆದು ಕೊಟ್ಟದನ್ನು ಓದೋದು ಅವರು. ಅವ್ರಿಗೆ ಯಾರೋ ಬರೆದು ಕೊಡ್ತಾರೆ, ನಮ್ಗೆ ಯಾರು ಬರೆದು ಕೊಡ್ತಾರೆ? ಕೃಷ್ಣ ಇದ್ದಾನೆ, ಯಾಕೆ ಟೆನ್ಷನ್ ಮಾಡ್ತೀರಾ? ಕೃಷ್ಣ ಏನ್ ಗೊತ್ತೀಗ ನಿಮ್ಗೆ ಭಾಷಣ ಮತ್ತು ಆ ಸಭಾ ಕಾರ್ಯಕ್ರಮದಲ್ಲಿ ಏನೆಲ್ಲ ಆಗುತ್ತೆ ಅಂತ ಸ್ವಲ್ಪ ಜ್ಞಾನ ಬೇಕು, ಅಷ್ಟೇ ಅಲ್ಲ? ಅದೇ ಗೊತ್ತಿಲ್ಲತ್ತು. ಅದು ನಾನು ಹೇಳಿಕೊಡ್ತೀನಿ. ನಾನು ಎಷ್ಟು ಸಭಾ ಕಾರ್ಯಕ್ರಮಕ್ಕೆ ಹೋಗಿಲ್ಲ ನಾನು. ಹೌದಾ? ನೋಡಿ, ಈಗ ನೀವೊಂದು ವೇದಿಕೆಗೆ ಬರೋದನ್ನ ನಾವು ಕಲಿಬೇಕು ಯಾವತ್ತು. ಕಲಿಬೇಕು. ಹೇಗಂದ್ರೆ ಕಲಿಸ್ಕೊಡ್ತೀನಿ. ಈಗ ಇದು ವೇದಿಕೆ ನಮ್ದು. ನೀವು ಅಲ್ಲಿ ಹೋಗಿ. ನೀವು ವೇದಿಕೆ ಕಾಣುದಿಲ್ಲ. ಈಗ ಎಲ್ಲ ಅತಿಥಿಗಳನ್ನು ಕರೆದಾಯ್ತು. ಈಗ ಮುಖ್ಯ ಅಧ್ಯಕ್ಷರನ್ನು ಕರೆಯುವಂತ ಕಾರ್ಯಕ್ರಮ. ಈಗ ಸ್ವಾಗತ ಮಾಡುವ ಇಲ್ಲಿ ಸೈಡ್ ಅಲ್ಲಿ ನಿಂತು ಕರೀತಾ ಇದ್ದಾನೆ. ನೀವು ಅಲ್ಲಿ ಬಂದು ಕೂತ್ಕೊಂಡ್ರೆ ಆಯ್ತು. ಇಲ್ಲಿ ಬಂದು ಕೂತ್ಕೊಂಡ್ರೆ ಓಕೆ. ಇವತ್ತಿನ ಮಹಿಳಾ ಸಂಘ ಉದ್ಘಾಟನೆಗೆ ನಮ್ಮ ಮುಖ್ಯ ಅಧ್ಯಕ್ಷರಾದಂತ ಲಲಿತಕ್ಕರವರು ವೇದಿಕೆಯನ್ನು ಅಲಂಕರಿಸಬೇಕು. ಏನಕ್ಕ ಇಲ್ಲೇನು ಮ್ಯೂಸಿಕ್ ಚೇರ್ ಕಾಂಪಿಟೇಷನ್ ನಡೀತಿದ್ಯಾ? ಮ್ಯೂಸಿಕ್ ನಿಂತ ತಕ್ಷಣ ಬಂದು ಕೂತ್ಕೊಳ್ಳಿಕ್ಕೆ ತಕ್ಷಣ ಬರ್ಬೇಕು ಅಂದಿದ್ದು. ಅಕ್ಕ, ಅಧ್ಯಕ್ಷರಂದ್ರೆ ಸ್ವಲ್ಪ ಸ್ಟೈಲು ವಾಕ್ ಎಲ್ಲ ಬೇಕಲ್ಲಿ. ಹೇಗೆ ಗೊತ್ತಾ? ಕ್ಯಾಟ್ ವಾಕ್ ಅಲ್ಲಿ ಬರ್ಬೇಕು. ಓ, ಕ್ಯಾಟ್ ವಾಕ್ ಗೊತ್ತಿಲ್ಲ? ಬೆಕ್ಕಿನ ನಡಿಗೆ. ಬೆಕ್ಕು ಬೆಕ್ಕು ಹೋಗಿ ನಿಲ್ಲಿ. ಆ ತರ ಬರ್ಬೇಕು. ಓಕೆ. ಅದೇ ಸೇಮ್ ಅವನು ಕರೀತಾನೆ. ಇವತ್ತಿನ ಅಧ್ಯಕ್ಷರಾದಂತ ಲಲಿತಕ್ಕರವರು ವೇದಿಕೆಯನ್ನು ಅಲಂಕರಿಸಬೇಕು. ನೀವು ಈ ತರ ವಯ್ಯಾರದಿಂದ ಈ ತರ ಬಂದ್ರೆ ಅಲ್ಲಿ ಎದುರಿದ್ದ ಚೈರ್ನಲ್ಲಿ ಕೂತ್ಕೊಂಡವರೆಲ್ಲ ಅಲ್ಲಿಗೆ. ನಿಮ್ಗೆ ಅರ್ಥ ಆಗಿಲ್ಲ ಏನು? ಈಗ ಅಧ್ಯಕ್ಷರಂದ್ರೆ ಅದು ದೊಡ್ಡೊಂದು ಪೋಸ್ಟ್ ಅಲ್ಲ, ಅದಕ್ಕೆ ಒಂದು ಅಬ್ಬರ ಬೇಕು. ಬರ್ಬೇಕಾದ್ರೆ ಒಂದು ಅಬ್ಬರ ಬೇಕು. ಹೇಗೆ ಗೊತ್ತಾ? ಈಗ ಪೌರಾಣಿಕ ನಾಟಕದಲ್ಲಿ ರಾವಣನ ಪಾತ್ರ ಹೇಗೆ ಬರುತ್ತೆ ಅಬ್ಬರದಲ್ಲಿ, ಆತರ ಅಲ್ಲ, ಸ್ವಲ್ಪ ಸೌಂಡ್ ಇರ್ಬೇಕು ಅಷ್ಟೇ. ಅದು ಇರ್ಬೇಕು. ಈಗ ಲಲಿತಕ್ಕರವರು ವೇದಿಕೆಯನ್ನು ಅಲಂಕರಿಸಬೇಕು. ಫಸ್ಟ್ ಟೈಮ್ ನಾನು ನೋಡಿದ್ದು. ನೋಡಿ ಅಷ್ಟು ಚೆನ್ನಾಗಿತ್ತೇನೋ? ಚೆನ್ನಾಗಿತ್ತಲ್ಲ, 2.5 ಫೀಟಿನ ರಾವಣ. ಹಾಗಲ್ಲಕ್ಕ, ನಿಮಗೆ ಹೇಗೆ ಹೇಳ್ಬೇಕು ಗೊತ್ತಾಗಿಲ್ಲ ನಂಗೆ. ಈಗ ನಾನ್ ಮಾಡಿ ತೋರಿಸಿ. ನೀವೀಗ ಅಲ್ಲಿ ನಿಲ್ಬೇಕು, ನೀವು ಕರಿಬೇಕು ನನ್ನನ್ನು. ಓಕೆ, ನೀವು ನನ್ನ ಕರಿಬೇಕು. ಈಗ ನಾನು ನೀವು ನಾನು. ಸರಿ. ಈಗ ವೇದಿಕೆಗೆ ಅಧ್ಯಕ್ಷರಾದ ಲಲಿತಕ್ಕನವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತ. ಸರಳ ಸರಳ ಸರಳ. ಎಲ್ಲಿಂದ ಬಿದ್ದಿದ್ದಕ್ಕ? ಅವ್ರು ನೋಡು. ಏನ್ರಿ ಇದು ನಿಮ್ಮ ಅವಸ್ಥೆ? ನೋಡು ಕೃಷ್ಣ, ಹೇಗಿತ್ತಕ್ಕ ಹೋಗ್ಬೇಕಾದ್ರೆ? ಬೆಳಿಗ್ಗೆ ಹೋಗ್ಬೇಕಾದ್ರೆ ಮದ್ವೆಗೆ ಅಂತ ಹೋದವ್ರು ಬರ್ಬೇಕಾದ್ರೆ ನೋಡು ಹೇಗಾಗಿದ್ದಾರೆ. ಬೆಳಿಗ್ಗೆ ಏನ್ ಹೇಳಿದ್ರು? ಇವತ್ತು ನನ್ನ ಡೆತ್ ಡೇ ಅಲ್ಲ, ಇದು ಏನಾದ್ರು ಬರ್ತ್ಡೇ. ನಾನ್ ಕುಡಿಯಲ್ಲ, ನನ್ನ ನಾಯಿ ಕುಡಿಯುತ್ತೆ ಅಂತ ಹೇಳಿದ್ರಿ. ಮತ್ತೆ ಯಾಕೆ ನೀವು ಕುಡ್ದದ್ದು? ಯಾಕೆ ಕುಡಿದ್ರಿ? ನಾಯಿ ಕುಡ್ದಿಲ್ಲ, ಅದಕ್ಕೆ ನಾನೇ ಕುಡಿದೆ. ಇನ್ನಿವರ್ನ ಇಲ್ಲೇ ಕೂರ್ಸಿದ್ರೆ ಆಗಲ್ಲ, ಎತ್ಕೊಂಡೋಗಿ ಹಾಕಿ ಬಿಸಾಕಣ ಬಾ.
ಸೈಲೆಂಟ್, ಒಂದೇ ಒಂದು ಮಾತಾಡೋಗಿಲ್ಲ. ನಾಯಿ ನಾಯಿ ಹಾಗೆ ಕೂತಿರ್ಬೇಕಿಲ್ಲ. ನಾನು ನಾಯಿ ಕೂತಿರ್ಬೇಕು. ನಾಯಿ ನಿಂತಂಗೆ ಇಲ್ಲಿ ನಿಂತು ಬಗಳ್ಬೇಕು. ಏಯ್, ನಿನ್ನ ಗಂಡ ಯಾರೇ? ನಿನ್ನ ಗಂಡ ಯಾವಾಗ ನನ್ನ ಹೆಂಡತಿ ಗಡ್ಡ ಬಂದಿದ್ದಿ? ನಾನು ಇಲ್ಲಿದ್ದೀನಿ. ನಿನ್ನ ಗಂಡ ಯಾರೇ? ನನ್ ಗಂಡ ನೀವೇನೆ. ಕೂತ್ಕೊಳ್ರಿ, ಅಲ್ಲಿ ಕೂತ್ಕೊಳ್ರಿ. ಕೂತ್ಕೊಳ್ರಿ. ಸರಿ ಹೋಯ್ತು. ಬಾರೋ ಹೇಳ್ಕೊಡು. ಎಲ್ಲಿವರೆಗೆ ಆಯ್ತು ನಮ್ದು ಕ್ಲಾಸು? ಅದೇ ಬಂದಿದಷ್ಟೇ. ಅಧ್ಯಕ್ಷರೇ ಬಂದು ಈಗ ವೇದಿಕೆಯಲ್ಲಿ ಕೂತ್ಕೊಂಡ್ರು. ಅಲ್ಲಿ ಆ ಸ್ಟೈಲ್ ಅಲ್ಲಿ ಬಂದು ಕೂತ್ಕೊಂಡ್ರಿ. ಈಗ ನೆಕ್ಸ್ಟ್ ಪ್ರಾರ್ಥನೆ. ಪ್ರಾರ್ಥನೆ ಮಾಡಿ. ಅದ್ಯಾರು ಮಾಡೋದು? ಯಾರು ಮಾಡುದು? ಯಾರು? ಎಲ್ಲ ನಿಮ್ಗೆ ಗೊತ್ತಿರ್ಲಿ, ನೀವೇ ಮಾಡಿ. ಮತ್ತೆ ಯಾರು? ನಾನಾ? ಮಾಡಿ ಪ್ರಾರ್ಥನೆ. ಮಾತಾಡ್ಬಾರ್ದು ಅಂದಿದ್ನ. ಏನ್ ನಿನ್ನ ಕುಟುಂಬದವ್ರು ಯಾರ ಸತ್ರ? ಮತ್ತೆ ಬಬ್ಬು ಹೇಳ್ತಾ ಇದ್ದಿ? ಪ್ರಾರ್ಥನೆ ಅಂದ್ರೆ ಏನ್ ಆತರ ಬೊಬ್ಬೆ ಹಾಕ್ತೀರಾ? ಪ್ರಾರ್ಥನೆ ದೇವರ ನಾಮ. ಸರಿ, ದೇವರ ನಾಮ. ಓಕೆ. ಕೃಷ್ಣ ಮುಕುಂದ ಮುರಾರೇ ಜಯ 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 ಜಯ. ಅದ್ಯಾರು? ನಾನೊಬ್ಬ ಗಂಡ ಇರ್ಬೇಕಾದ್ರೆ ಅವ್ರು 300 ಜನ ಎಲ್ಲಿಂದ ಬಂದ್ರು? ಇದರಲ್ಲಿ ಯಾರ್ದೋ ಕೈವಾಡ ಇದೆ. ನಾನ್ ಕರ್ದಿದ್ದು ದೇವ್ರನ್ನ ಕರ್ದಿದ್ರಿ. ದೇವ್ರಾದ್ರೆ ಎಕ್ಸ್ಕ್ಯೂಸ್ ಇದೆ, ಹೋಗು. ಏನ್ ಮನುಷ್ಯ? ಪ್ರಾರ್ಥನೆ ಆಯ್ತು. ಈಗ ಪ್ರಾರ್ಥನೆ ಆಯ್ತು. ಈಗ ಸ್ವಾಗತ ಭಾಷಣ. ಸ್ವಾಗತ ಭಾಷಣ ಅದ್ಯಾರು ಮಾಡೋದು? ನೀವೇ. ಅದು ನಾನೇನಾ? ಮತ್ತೆ ಯಾರು? ನಾನಾ? ಸರಿ, ಹೇಳ್ಕೊಡಾಯ್ತಾ? ಸ್ವಾಗತ ಅಂದ್ರೆ ಈಗ ಬಂದಿರೋರನ್ನು ಮತ್ತೆ ಇಲ್ಲಿ ಕೂತಿರೋರನ್ನು ಸ್ವಾಗತ ಮಾಡಿದ್ರೆ ಅಷ್ಟೇ. ಓಕೆ ಓಕೆ. ಇಲ್ಲಿ ಸೇರಿರೋ ಮಹಾಜನಗಳೇ, ಇವರು ಇಬ್ರನ್ನು ಇಲ್ಲಿಂದ ಓಡಿಸಿರಲಿ. ಅಕ್ಕಂದಿರೇ, ಅಣ್ಣಂದಿರೇ, ಹಾಗೂ ಎಲ್ಲ ಮಹಿಳೆಯರೇ ಹಾಗೂ ಲೇಡೀಸ್ಗಳೇ, ಎಲ್ಲ ಗಂಡಸರೇ ಹಾಗೂ ಜೆಂಟ್ಸ್ಗಳೇ, ಹಾಗೂ ಎಲ್ಲ ಜನಗಳೇ ಹಾಗೂ ಆಲ್ ಪೀಪಲೇ, ನಿಮಗೆಲ್ಲರಿಗೂ ನನ್ನ ಪರವಾಗಿ, ನನ್ನ ಮಹಿಳಾ ಸಂಘದ ಪರವಾಗಿ ಸ್ವಾಗತ ಸುಸ್ವಾಗತ. ಏನು ಇವಳಿಗೆ ಒಂದು ಸ್ವಾಗತನೇ ಸುಸ್ತಾಗತ್ತಾ? ಇನ್ನು ಎಲ್ರಿಗೂ ಸ್ವಾಗತ ಕೊಡೋದ್ರಲ್ಲಿಲ್ಲ. ಅದು ಸ್ವಾಗತ ಸುಸ್ತಾಗತ್ತಲ್ಲ, ಸುಸ್ವಾಗತ. ಅದು ಇನ್ನೊಮ್ಮೆ ಹೇಳ್ತೀನಿ ನಾನು. ಜನಗಳಿಗೂ ಬಂದಿರೋ ಅತಿಥಿಗಳಿಗೂ ಸ್ವಾಗತ ಸುಸ್ವಾಗತ. ಅತಿಥಿಗಳಿಗೂ ಸುಸ್ತಾಗತ್ತಾ? ಸುಸ್ವಾಗತ ಇರ್ಲಿ ಬಿಡ, ನಾಳೆ ಸರಿ ಮಾಡ್ಕೊಳ್ಳೋಣ. ಮಾಡ್ತೀರಲ್ಲ? ಓಕೆ. ಈಗ ಸ್ವಾಗತ ಆಯ್ತು. ಅದು ಆಯ್ತಲ್ಲ. ಈಗ ಕೊನೆಗೇನು? ಏನು? ಮುಖ್ಯ ಅಧ್ಯಕ್ಷರ ಭಾಷಣ. ಅದ್ಯಾರು ಮಾಡೋದು? ಅದು ಇಬ್ಬರನ್ನು ಕರೆದಿದ್ದೇನೆ, ಅವರು ಬರ್ತಾರೆ. ನಂದಿಷ್ಟೇನಾ? ನೀವೇಕಾ? ಅದು ನಾನಾ? ಏನು ಇವಳು ಏಕಪಾತ್ರ ಅಭಿನಯನ? ಅಕ್ಕ, ಈಗ ಅಧ್ಯಕ್ಷರ ಭಾಷಣ. ನೀವೀಗ ಕೂತಿರ್ತೀರಿ, ಅವನು ಎಲ್ಲ ಕರಿತಾನಲ್ಲ, ಅವನು ಕರಿತಾನೆ. ಈಗ ಒಂದು ಕಾರ್ಯಕ್ರಮದ ನಾವು ಮುಖ್ಯ ಹಂತಕ್ಕೆ ಮುಟ್ಟಿದ್ದೇವೆ. ಇವತ್ತು ನಮ್ ಜೊತೆ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರಾಗಿ ನಮ್ ಜೊತೆ ಲಲಿತಾ ಅವರಿದ್ದಾರೆ. ಅವರ ಒಂದೆರಡು ಮಾತು. ಏನಕ್ಕ ಫ್ರೀ ಸಿಮ್ ಸಿಗೋ ತರ ಬರ್ತಿದ್ದೀರಲ್ಲ ನೀವು? ಅವಳು ಸೊಸೈಟಿಗೆ ಅಕ್ಕಿದು ಕ್ಯೂ ನೀನಕ್ಕೆ ಹೋದಂಗೆ ಹೋಗ್ತಾಳೆ ಅವಳು. ಅಧ್ಯಕ್ಷರಾದ್ರೆ ಆ ತರ ಎಲ್ಲ ಸ್ಪೀಡ್ ಬರಬಾರ್ದು. ಮತ್ತೆ ಅದೆಲ್ಲ ಅಲ್ಲಿ ಒಂದು ಸ್ಟೈಲ್ ಎಲ್ಲ ಇದೆ ಅಧ್ಯಕ್ಷರಿಗೆ. ಹೇಗೆ ಗೊತ್ತಾ? ನೀವು ಈಚೆ ಬನ್ನಿ. ಇನ್ವಿಟೇಷನ್ ಇರ್ತದೆ ಅಲ್ಲಿ, ಟೀಪೈಯಲ್ಲಿ ಇನ್ವಿಟೇಷನ್ ಇರ್ತದೆ. ನಿಮ್ಗೆ 2 ತಿಂಗಳು ಮುಂಚೆನೆ ಕೊಟ್ಟಿರ್ತಾರೆ. ಆದ್ರೂ ನೀವು ನೋಡೋದ ತರ, ಓ ಇವರ್ದ ಫಂಕ್ಷನು, ಓ ಇವ್ರದ, ಅದು ಒಂದು ವೇಳೆ ತಿಥಿದ್ದು ಕಾಗದಾದ್ರೂ ಇದು ಫಂಕ್ಷನ್. ಹಾಗೆ ಅದಾಯ್ತಲ್ಲ. ಮುಂದೆ ನಿಮ್ಗೆ ಬಾಯಾರಿಕೆ ಆಗೋದಿಲ್ಲ, ಆದ್ರೂ ಅಲ್ಲಿ ಇಟ್ಟಿರ್ತಾರಲ್ಲ ನೀರು, ಅದೊಂದು ಸ್ವಲ್ಪ ಸ್ಟೈಲಿಗೆ ಸ್ವಲ್ಪ ಕುಡಿಬೇಕು. ಸ್ವಲ್ಪ ಕುಡಿಬೇಕು, ಮಿಕ್ಕಿದ್ದು ಸ್ವಲ್ಪ ನನಗೆ ಮಿಕ್ಸ್ ಮಾಡಕ್ಕೆ ಬೇಕು. ಹೌದು ಬಿಡಿ.
ಈ ತರ ನಮ್ಮ ಕಾಲಲ್ಲಿ ಇರ್ತಾರೆ, ಸುತ್ತಮುತ್ತ ಏನೇನು ಮಾತಾಡ್ತಾರೆ, ಅದನ್ನು ಕಿವಿಗೆ ಹಾಕ್ಬೇಡಿ. ಈಗ ಇದೆಲ್ಲ ಆಯ್ತಾ? ಇನ್ನೊಂದು ಮುಖ್ಯ ಕೆಲಸ, ಹಿಂದೆ ಬ್ಯಾನರ್ ಹಾಕಿರ್ತಾರೆ, ಫ್ಲೆಕ್ಸ್ ಎಲ್ಲ ಹಾಕಿರ್ತಾರೆ, ಅದನ್ನೊಮ್ಮೆ ನೋಡ್ಬೇಕು. ಈ ತರ ಕೂದಲಿದೆಯಲ್ಲ, ಓ ದೊಡ್ಡ ಫಂಕ್ಷನ್. ಓ ದೊಡ್ಡ ಫಂಕ್ಷನು, ಆದ್ರೆ ಫ್ಲೆಕ್ಸ್ ಮಾತ್ರ ಸಣ್ಣದು. ದೊಡ್ಡದಿದ್ರೆ ಬಾತ್ರೂಮ್ ಮೇಲ್ಗಡೆ ಆದ್ರೆ ಹಾಕ್ಬೋದಿತ್ತು. ಗಂಡ ಅಂತ ನೋಡಲ್ಲ, ಗಂಡ ಅಂತ ನೋಡಲ್ಲ, ನಾನು ಸಾಯ್ತಾ ಬಿಡ್ತೀನಿ. ನನ್ನ ಮರ್ಯಾದೆ ಪ್ರಶ್ನೆ ಇದು. ಸಾಯಿಸಿದ್ರೆ ನಾಳೆ ಅಧ್ಯಕ್ಷ ನೀನು ಕ್ಯಾನ್ಸಲ್ ಆಗ್ತದೆ. ಇಷ್ಟೆಲ್ಲ ಮಾಡ್ಬೇಕು. ಈಗ ನಾನು ಕರೆಯುವಾಗ ಅದೆಲ್ಲ ಸ್ಟೈಲ್ ಮಾಡ್ಬೇಕು. ನಂತರ ಬಂದು ಅಲ್ಲಿಂದ ಎದ್ದ ನಂತರ ಇಲ್ಲಿ ಮೈಕ್ ಇರುತ್ತೆ, ಒಂದು 2 ಸಲ ಸೌಂಡ್ ಟೆಸ್ಟ್ ಮಾಡುದು, ಸೌಂಡ್ ಟೆಸ್ಟ್ ಮಾಡುದು, ನಂತರ ಮಾತಾಡುದು. 2 ಸಲ ಸೌಂಡ್ ಟೆಸ್ಟ್ ಮಾಡೋದು, ಹೀಗೆ ಮೈಕ್ ಹೊರದು ಬಡಿಬೇಕು. ಬಡಿಬೇಕು. ಹೀಗೆ 2 ಸಲ ಬಡಿಬೇಕು. ಜಾಸ್ತಿ ಬಡಿದ್ರೆ ಮೈಕದವನು ಬಂದು ಬಡಿತಾರೆ. ಈಗ ಮುಖ್ಯ ಅತಿಥಿಗಳಿಂದ 1-2 ಮಾತು. ಸ್ಟೈಲ್ ಸ್ಟೈಲ್ ಸ್ಟೈಲ್. ದೂರ ದೂರ, ಸ್ವಲ್ಪ ದೂರ. ಓ ಫಂಕ್ಷನ್ ಇವತ್ತಲ್ವಾ? ಒಬ್ಬಟ್ಟು ಲಡ್ಡೆಲ್ಲ ಇದ್ದಿತ್ತಲ್ಲ. ಇನ್ನು ಸ್ವಲ್ಪ ಕೊಡಿ, ನನಗೆ ಜಾಸ್ತಿ ಆಗುತ್ತೆ. ಅದು ಅರ್ಧ ಇಟ್ರೆ ಸಾಕು. ಓ ಫಂಕ್ಷನ್ ಇವತ್ತು ಗ್ರ್ಯಾಂಡ್ ಅಲ್ವಾ? ಹೆಂಗಲ್ವಾ? ನಂತರ ಮೈಕ್ ಮೈಕ್ ಮೈಕ್. ಏನಾಗ ಬಾತ್ರೂಮ್ ನೀರು ಬಿಟ್ಟಿದ್ದ? ಏನದು? ಅಲ್ಲ ನೀನ್ ಇಲ್ಲಿ ಬಂದು ಏನೋ ಹೇಳಿದ್ದೆ. ನಾನು ಆ ತರ ಹೇಳಿದ್ದಲ್ಲ, ಸ್ವಲ್ಪ ಟೆಸ್ಟ್ ಮಾಡ್ಬೇಕು, ಹೀಗೆ ಬರ್ದು. ಹಾಗ ಇಲ್ಲಿ ಸೇರಿರೋ ಮಹಾಜನಗಳೇ, ನಾನೀಗ ಹೇಳ್ತಾ ಇರೋ ವಿಷಯ ಏನು ಅಂತಂದ್ರೆ, ಅವಳಿಗೆ ಗೊತ್ತಿಲ್ಲ. ಗೊತ್ತಿದೆ ಗೊತ್ತಿದೆ ಗೊತ್ತಿದ್ದನ್ನ ಹೇಳಿ, ಮತ್ತೆ ಸರಿ ಮಾಡು. ನಾನು ಹೇಳಕ್ ಹೋಗೋ ವಿಚಾರ ಇಲ್ಲಿ ಸೇರಿರೋ ಗಂಡಸರಿಗಲ್ಲ, ಇಲ್ಲಿ ಸೇರಿರೋ ಮಹಿಳೆಯರಿಗೆ. ಮೊದ್ಲು ಅವ್ರಿಗೆ ಹೇಳ್ಬೇಕು. ಮಗಳು 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 ಬೇಗ ಬೇಗ. ಮಹಿಳೆಯರೇ, ನಾವು ಹಾಗೆ ಕೂತ್ಕೊಳ್ಳೋದಲ್ಲ, ನಾವು ಎದ್ದೇಳ್ಬೇಕು, ನಾವು ಎದ್ದೇಳ್ಬೇಕು. ಹೌದು, ಸುಸ್ತಾದ್ರೆ ಮಾತ್ರ ಕೂರ್ಬೇಕು, ಮತ್ತು ಸುಸ್ತಾದ್ರೆ ಸೀದಾ ಮಕ್ಕೊಂಡ್ಬಿಡ್ಬೇಕು. ಸ್ವಲ್ಪ ಹಾಕಿರಲಿಲ್ಲ. ಮಹಿಳೆಯರೇ, ನಾನು ಹೇಳೋ ವಿಚಾರನ ಸ್ವಲ್ಪ ಕೇಳಿ. ಈಗ ಎಲ್ಲಿ ನೋಡಿದ್ರು ಮಹಿಳೆಯರ ಮೇಲೆ ಗರ್ಜನೆ ಆಗ್ತಾ ಇದೆ. ಮಹಿಳೆಯರ ಗರ್ಜನೆ. ಮಹಿಳೆಯರನ್ನೇನು ಬೋನೊಳಗೆ ಹಾಕಿಟ್ಟಿದ್ದ ಗರ್ಜನೆಗೆ? ಅಕ್ಕ, ಗರ್ಜನೆ ಅಲ್ಲ, ದೌರ್ಜನ್ಯ. ಅದು ದೌರ್ಜನ್ಯ. ಅದೇ ಅದೇ ಆಗ್ತಾ ಇದೆ. ಏನ್ ನೋಡೋದು? ಈಗ ಮಹಿಳೆಯರು ಹಾಗೆ ಕುಂತ್ರೆ ಆಗಲ್ಲ, ನಾವು ಪರೋಟ ಮಾಡ್ಬೇಕು, ಪರೋಟ ಮಾಡ್ಬೇಕು. ಪರೋಟಕ್ಕೆ ಸಾಂಬಾರ್ ಸ್ವಲ್ಪ ಚೆನ್ನಾಗಿರ್ಲಿ, ಇಲ್ಲಾಂದ್ರೆ ಸೇಲ್ ಆಗಲ್ಲ ಅಲ್ಲಿ. ಯಾಕೆ? ಏನದು? ಮತ್ತೇನಕ್ಕ ಹೋರಾಟ ಮಾಡೋದು? ಹೌದು ಕಣ, ಎಲ್ಲರೂ ಸೇರ್ಕೊಂಡು ಪರೋಟ ಮಾಡೋದು. ಸರಿಯಾಗಿ ಓದ್ಬೇಕು ನಾವು, ಹೋರಾಟ ಮಾಡೋದು ಅದು ಬೇರೆ ಅಲ್ಲ. ಅದೇ ನಾವು ಹೋರಾಟ ಮಾಡಬೇಕು. ಈಗ ಹೇಳಿ, ಮಹಿಳೆಯರು ಯಾವ್ದ್ರಲ್ಲಿ ಕಡಿಮೆ ಇದ್ದಾರೆ? ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಹೌದು, ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಮೊನ್ನೆ ಕೃಷ್ಣ ಒಂದ್ ಮದುವೆಗೆ ಹೋಗ್ಬೇಕು ಅಂತ ಅದು ನಾನ್ ವೆಜ್ ಊಟ, ಅದಕ್ಕೆ ಸ್ವಲ್ಪ 90 ಹೊಡೆದು ಹೋಗೋಣ ಅಂತ ವೈನ್ ಶಾಪ್ಗೆ ಹೋಗ್ತೀನಿ. ನನಗಿಂತ ಮುಂಚೆ ಒಂದು ಹೆಂಗ್ಸು ಒಂದು ಕ್ವಾರ್ಟರ್ ಹೊಡೆದ. ಅದಕ್ಕೆ ಹೇಳೋದು, ಮಹಿಳೆಯರು ಯಾವ್ದಕ್ಕೂ ಕಮ್ಮಿ ಇಲ್ಲ. ಮಹಿಳೆಯರು ಕಮ್ಮಿ ಯಾವುದಕ್ಕಂದ್ರೆ ಡ್ರೆಸ್ ಅಲ್ಲಿ ಮಾತ್ರ ಕಮ್ಮಿ 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 ಆಗ್ತಾ ಇದೆ ಅಷ್ಟೇ. ಮಹಿಳೆ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಆದ್ರೆ ಒಂದು ಹೇಳ್ತೀನಿ, ಮಹಿಳೆಯರ ದೌರ್ಜನ್ಯ ಎಲ್ಲಿವರೆಗೆ ಅಂದ್ರೆ, ನಾವು ದಿನ ಟಿವಿಲಿ ಪೇಪರ್ ಅಲ್ಲಿ ನೋಡ್ತೀವಿ, ಕೇಳ್ತೀವಿ. ಅಲ್ಲಿ ಮಹಿಳೆ ಗ್ಯಾಸ್ ಹಿಡಿದು ಸತ್ತೋದ್ಲು, ಇಲ್ಲೊಬ್ಳು ಮಹಿಳೆ ಗ್ಯಾಸ್ ಹಿಡಿದು ಸತ್ತೋದ್ಲು. ಸರಿಯಾಗಿ ಕೇಳಿಸ್ಕೊಳ್ಳಿ ಮಹಿಳೆಯರೇ, ಎಲ್ಲಾದ್ರೂ ಗಂಡಸು ಗ್ಯಾಸ್ ಹಿಡಿದು ಸತ್ತಿದ್ದನ್ನ ನೀವು ಕೇಳಿದ್ದೀರಾ? ಗಂಡಸರಿಗೆ ಗ್ಯಾಸ್ ಕೊಟ್ರ ಅಲ್ವಾ ಅಡುಗೆಗೆ? ನಿಮ್ಗೆ ಸೊಂಟ ಬಗ್ಗಿಸೋಕೆ ದಾಡಿ, ನಿಮ್ ನಿಂತಲ್ಲೇ ಪುಟುಕ್ಕ ಅಂದಾಗ ಅದು ಉರಿಬೇಕು. ಅದಕ್ಕೆ ನಿಮಗೆ ಗ್ಯಾಸ್ ಹಿಡಿದು ಸಾಯೋದು ನೀವು.